ಜೈ ಸ್ನೇಹಿತರೆ, ಮೊದಲನೇದಾಗಿ ನನ್ನ ಪರಿಚಯ ಮಾಡಿಕೊಡ್ತೇನೆ. ನನ್ನ ಮೊದಲ ವಿಡಿಯೋ ಆಗಿರ್ತಕ್ಕಂಥ ಇವತ್ತಿನ ದಿವಸ ನನ್ನ ಚಾನಲ್ ಹೆಸರು ಸಂಕು ಮಾವಿ ಇನ್ಫಾರ್ಮ್. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಉದ್ಯೋಗಗಳ ಬಗ್ಗೆ ಮಾಹಿತಿ ಕೊಡ್ತೇನೆ. ಇವತ್ತಿನ ದಿವಸ ಏನು ವಿಷಯಪ್ಪ ಅಂದರೆ SSC-GD 2025ರಲ್ಲಿ ನೋಟಿಫಿಕೇಶನ್ ಆಗಿರತಕ್ಕಂಥ ನೋಡೋದಾದರೆ 2025ರಲ್ಲಿ SSC-GD ನೋಟಿಫಿಕೇಶನ್ ಆಗಿತ್ತು. ಇಷ್ಟು ದಿನ ಆದರೂ ರಿಸಲ್ಟ್ ಡಿಲೇ ಆಗ್ತಾ ಬರ್ತಾ ಇದೆ. ಯಾಕಪ್ಪ ಅಂದರೆ ಮುಂದೆ ನೀವೇ ನೋಡ್ತಾ ಇದ್ರಿ, ಮುಂದೆದಾಗಿ ಕಡಿಮೆ ಪೋಸ್ಟ್ಗಳಿತ್ತು, 39,000 ಪ್ಲಸ್ ವೇಕೆನ್ಸಿಗಳಿದ್ದು. ಮೊದಲನೇದಾಗಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು 14,000 ಪ್ಲಸ್ ವೇಕೆನ್ಸಿಗಳನ್ನು ಆ್ಯಡ್ ಮಾಡಿದ್ರು. ಎಷ್ಟಾಗಿವಪ್ಪ ಅಂದರೆ ಟೋಟಲ್ ಈ ವರ್ಷ 53,690 ಪೋಸ್ಟ್ಗಳ ಪ್ರೆಸೆಂಟ್ ವೇಕೆನ್ಸಿಗಳು ಇನ್ಕ್ರೀಸ್ ಮಾಡಿದ್ದಾರೆ. ಹೋದ ವರ್ಷ ಇದ್ದಿರ್ತಕ್ಕಂಥ ವೇಕೆನ್ಸಿಗಳ 46,617 ವೇಕೆನ್ಸಿಗಳು ಇದ್ದವು. ಹೋದ ವರ್ಷ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 6,000 ಪ್ಲಸ್ ವೇಕೆನ್ಸಿಗಳು ಜಾಸ್ತಿ ಇವೆ. ಆದ್ದರಿಂದ ಈ ಸಾರಿ SSC-GD ಕಟ್ಟಾಪ್ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ. ಮತ್ತು ನಮ್ಮ ಕರ್ನಾಟಕ ಎಷ್ಟು ವೇಕೆನ್ಸಿಗಳು ಅದವಪ್ಪ ಈ ವರ್ಷಪ್ಪ ಅಂದರೆ 1,799 ವೇಕೆನ್ಸಿಗಳು ಈ ವರ್ಷದಲ್ಲಿ ಇವೆ. ಅದೇ ರೀತಿ 2024ರಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಪ್ಪ ಅಂದರೆ 1,106 ವೇಕೆನ್ಸಿಗಳಿದ್ದವು. ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದ್ರೆ 100 ಪ್ಲಸ್ ವೇಕೆನ್ಸಿಗಳು ಜಾಸ್ತಿ ಇವೆ. ಅದಕ್ಕಾಗಿ ಈ ಸಾರಿ SSC-GD ಕಟಾಫ್ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ. ಈ SSC-GD ಸ್ಟಾಫ್ ಸೆಲೆಕ್ಷನ್ ಅವರು ಫಿಸಿಕಲ್ ಯಾವ ರೀತಿ ಕರೀತಾರಪ್ಪ ಅಂದ್ರೆ, ಈಗ ಒಂದು ಪೋಸ್ಟ್ ಅದಾವಪ್ಪ ಅಂದ್ರೆ 8 ಮಂದಿನ ಫಿಸಿಕಲ್ ಕರೀತಾರೆ. ಎಷ್ಟಪ್ಪ ಅಂದರೆ 1,299 ಪೋಸ್ಟ್ಗಳು ಈ ವರ್ಷ. 8 10,392 ವಿದ್ಯಾರ್ಥಿಗಳು ಫಿಸಿಕಲ್ಗೆ ಅಟೆಂಡ್ ಆಗ್ತಾರೆ ಈ ವರ್ಷ ಅಂತಂದು ಅಂದಾಜಿದೆ. ಅದೇ ರೀತಿ ನಾವು ಅಂದಾಜು ಫಿಸಿಕಲ್ಗೆ ಯಾರ್ಯಾರು ಅರ್ಹರದಿರಪ್ಪ, ಇಷ್ಟು ಕಡಿಮೆ ಇಷ್ಟು ಕಟಾಫ್ ಮಾಡಿದ್ದೀರ, ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅಂತಂದು ನಾವು ಕಂಪೇರ್ ಅಂದಾಜು ಕಟಾಫ್ ಮಾಡಿದ್ದೀವಿ. 2025ರ SSC-GD ಕಟಾಫ್ ಎಷ್ಟಿದೆಪ್ಪ ಅಂದ್ರೆ, ಇಷ್ಟಿದ್ದವರು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಲೇಬೇಕು. ನಾವು ಇಷ್ಟು ಕಟಾಫ್ ಇದ್ದರೆ ಮೊದಲನೇದಾಗಿ 75 ಪ್ಲಸ್ ಯಾರ್ದು ಸ್ಕೋರ್ ಇದೆ ಅವರೆಲ್ಲರೂ ಫಿಸಿಕಲ್ ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಯಾಕಪ್ಪ ಅಂದರೆ ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕು. ಅದೇ ರೀತಿ 70 ಪ್ಲಸ್ ಯಾರಿದೆ ಅವರೆಲ್ಲ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ, ಮತ್ತು OBC 72 ಯಾರಿದೆ ಅವರು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ SC 68 ಪ್ಲಸ್, ST 73 ಪ್ಲಸ್. ಯಾಕೆ ಹೇಳ್ತಿದ್ದೇನಪ್ಪ ಅಂದ್ರೆ, ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದ್ರೆ ಎಕ್ಸಾಮ್ನ ಅಟೆಂಡ್ ಆದವ್ರ ಸಂಖ್ಯೆ ಕಡಿಮೆ ಇದೆ, ಮತ್ತು ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆನೂ ಅಷ್ಟೇ ಇದೆ. ಹೋದ ವರ್ಷನೂ ಅಷ್ಟೇ ಇತ್ತು, ಈ ವರ್ಷನೂ ಅಷ್ಟೇ ಇತ್ತು. ಆದರೂ ಸಹ ಈ ವರ್ಷ ಆಪ್ಷನ್ಗಳು ಜಾಸ್ತಿ ಇದೆ. ಆದ್ದರಿಂದ ನಾವೆಲ್ಲ ನಮ್ಮ ಫ್ರೆಂಡ್ಸ್ನೆಲ್ಲ ಮಾತಾಡ್ಸಿ ನೋಡಿದರೆ ಈ ಸಾರಿ ಎಲ್ಲರದ್ದು ಹೈ ಸ್ಕೋರ್ ಇಲ್ಲ, ಮೀಡಿಯಮ್ ಇದೆ. 90 ಪ್ಲಸ್ 80 ಪ್ಲಸ್ಸು ಜಾಸ್ತಿ ಇದೆ. 100 ಪ್ಲಸ್ ಇರೋರ ಸಂಖ್ಯೆ
ಭಾಳ ಕಮ್ಮಿ ಇದೆ. ಆದ್ದರಿಂದ ಇದೆಲ್ಲ 75+70, 72, 60, 68, 73 ಇಷ್ಟೆಲ್ಲ ವಿದ್ಯಾರ್ಥಿಗಳು ಯಾರು ಸ್ಕೋರ್ ಇದೆ ಅವರೆಲ್ಲ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಪ್ಪ ಅಂದ್ರೆ ಈ ವರ್ಷ RFID ಇದೆ. RFID ಅಂದರೆ BSF SMO ಫಿಸಿಕಲ್ ಯಾರು ಅಟೆಂಡ್ ಆಗಿದ್ದಾರೆ ಅವರೆಲ್ಲರಿಗೂ ಗೊತ್ತಿರುತ್ತೆ. RFID ಏನಂದರೆ ಕಾಲಲ್ಲೇ ಸೆನ್ಸರ್ ಕಟ್ತಾರೆ. ಆ ಸೆನ್ಸರ್ ಕಟ್ಟಿದ್ರೆ ಅದು ಸೆನ್ಸರ್ ಗ್ರೌಂಡ್ ಒಳಗೆ ಓಡಿಸ್ತಾರೆ. ಎಷ್ಟು ಓಡ್ತಾರೆ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಗ್ರೌಂಡ್ ಸ್ವಲ್ಪ ಹಾಡಾಗೋದಕ್ಕೆ ಎಲ್ಲರೂ ಫಿಸಿಕಲ್ನ ಜಾಸ್ತಿ ಹೀಗೆ ಹಾಡು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಪ್ಪ ಅಂದರೆ ಪ್ರತಿ ಸಾರಿ ರೋಡ್ ಇರ್ತಿತ್ತು. ರೋಡ್ ಆದರೆ ಎಲ್ಲ ಹುಡುಗರು ಒನ್ ವೇ ಹೋಗಿ 2.5 ಕಿಲೋಮೀಟ್ರ್ ಹೋಗಿ ಬರ್ತಿದ್ದು. 2.5 ಹೋಗುತ್ತಾ ಬರ್ತಾ 2.5 ಕಿಲೋಮೀಟ್ರು. ಅದಕ್ಕೋಸ್ಕರ ಈ ಸಾರಿ ಫಿಸಿಕಲ್ ಸ್ವಲ್ಪ ಹಾಡಿದೆ. ಎಲ್ಲ ವಿದ್ಯಾರ್ಥಿ ನಮ್ಮ ಸ್ನೇಹಿತರು ಸರಿಯಾಗಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ ಅಂತಂದು ತಿಳಿಸ್ತೇನೆ. 2025ರಲ್ಲಿ ನೋಟಿಫಿಕೇಶನ್ ಯಾವ ತಿಂಗಳ ಬರ್ತಪ್ಪ ಅಂದ್ರೆ ಅಕ್ಟೋಬರ್ 2025ರಿಂದ ನವಂಬರ್ 2025ವರೆಗೆ. ಅದೇ ರೀತಿ ಎಕ್ಸಾಮ್ ಯಾವಾಗ ನಡೀತಪ್ಪ ಅಂದರೆ ಇವು 2026ರಲ್ಲಿ ಜನವರಿಯಿಂದ ಫೆಬ್ರವರಿ ತಿಂಗಳವರೆಗೆ ನಡೀತಾವಪ್ಪ. ನೋಡಿ ಸ್ನೇಹಿತರೆ, ಇಷ್ಟೇ ಏನು ಹೇಳ್ತೀನಿ ಅಂದರೆ ಜಾಬ್ ಆದರೆ 4 ಜನ 3 ನೋಡ್ತಾರೆ. ಇಲ್ಲಪ್ಪ ಅಂದರೆ ನಮ್ಮ ತಂದೆ ತಾಯಿ ಬಿಟ್ಟು ಯಾರೂ ನಮ್ಮನ್ನ ಸರಿಯಾಗಿ ಮಾತಾಡ್ಸೋದಿಲ್ಲ. ಆದ್ದರಿಂದ ನಾನು ಏನು ಹೇಳ್ತೀನಪ್ಪ ಅಂದರೆ ಸರಿಯಾಗಿ ಸ್ಟಡಿ ಮಾಡಿ. ಯಾರ್ಯಾರು ಎಲ್ಲೆಲ್ಲಿದ್ದೀರಾ, ನಿಮ್ಮ ಊರಲ್ಲಾಯಿತು, ಇಲ್ಲ ಧಾರವಾಡಕ್ಕೆ ಹೋಗ್ತೀರ ಧಾರವಾಡಕ್ಕೆ ಹೋಗ್ರಿ, ಇಲ್ಲ ಬಿಜಾಪುರ ಹೋಗ್ತೀರ ಬಿಜಾಪುರ ಹೋಗಿ, ಬಟ್ ಇಲ್ಲೇ ಹೋಗ್ರಿ. ಮನೆಯಲ್ಲಿ ಸರಿಯಾಗಿ ದುಡ್ಡು ಕೊಟ್ಟು ಕಲಿಸ್ತಿರ್ತಾರೆ, ಚೆನ್ನಾಗಿ ಓದಿ ಅಂತಂದು ಹೇಳ್ತಾರೆ. ಇದೇ ರೀತಿ ಮಾಹಿತಿ ನಿಮ್ಗೆ ತಿಳಿಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಸಂಗು ಮಾನಿ ಇನ್ಫಾರ್ಮ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಬೆಲ್ ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ ಬರುತ್ತೆ. ನಾವು ಯಾವಾಗ ವಿಡಿಯೋ ಮಾಡಿ ಹಾಕಿದ್ರು ನಿಮ್ಗೆಲ್ಲರಿಗೂ ತಲುಪುತ್ತೆ. ಆದ್ದರಿಂದ ಜೈ ಸ್ನೇಹಿತರಷ್ಟೇ.